ರೈತರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ. ಕಳೆದ ವರ್ಷ ಮಳೆಗೆ ಇಲ್ಲದೆ ಸಾಲಕ್ಕೆ ಸಿಲುಕಿದ್ದ ರೈತರು ಈ ಬಾರಿಯ ಉತ್ತಮ ಮಳೆ ಕಂಡು ಖುಷಿಯಾಗಿದ್ರು. ಆದರೆ ಅತಿಯಾದ ಮಳೆ ರೈತರಿಗೆ ಬರಸಿಡಿಲು ಬಡಿದಂತಾಗಿದ್ದು ಫಸಲೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿವೆ. ಈ ಕುರಿತಾಗಿ ಕಾಶಿಂಪುರ ಗ್ರಾಮದ ರೈತ ಸಂಜುಕುಮಾರ್ ಹೇಳಿದ್ದು ಹೀಗೆ. ಮಳೆ ಸುಮಾರು 10 ಗಂಟೆಯಿಂದ ಪ್ರಾರಂಭವಾಗಿ ನಸ್ಕಿನಲ್ಲಿ 3 ಗಂಟೆ ತನಕ ಧಾರಾಕಾರ ಮಳೆ, ಒಟ್ಟು 1 ಸೆಕೆಂಡು ನಿಂತಿಲ್ಲ ಮಳೆ. ಹಾಗಾಗಿ ಮಳೆ ಬಿದ್ದು ಸಂಪೂರ್ಣ ಇದು ಜಲಾವೃತ ಆಗಿದ್ರಿ. ಮತ್ತು ಪ್ರತಿ ವರ್ಷ ಇದು ಒಂದೇ ವರ್ಷ ಅಂತೇಳಿ ಸಮಸ್ಯೆ ಇಲ್ಲ, ಪ್ರತಿ ವರ್ಷ ಇದೇ ಥರ ನಾವು ಬಿತ್ತೀವಿ ಆಯ್ತು. ಇನ್ನು ಕಟಾವು ಬಂದಂಥ ಸಂದರ್ಭದಾಗ ಇದೇ ಥರ ನೀರು ನಿಂದಿರ್ತಾವೆ. ನೀರು ನಿಂತ ತಕ್ಷಣ ಇದು ಬೆಳೆ ನಾಶ ಆಗಿಬಿಡ್ತಾವೆ ರೀ. ಅದೇ ಥರ ಇದು ಯಾವುದೇ ಸರ್ಕಾರದಿಂದ ಮತ್ತು ಇಲ್ಲಿ ಕೆನಲ್ಗಳು ಇವೆ, ಆ ಕೆನಲ್ಗಳು ಸರಿಯಾಗಿ ಮಾಡಿಲ್ಲ. ಮತ್ತು ಯಾವುದೇ ಒಂದು ನಮ್ಮದು ಸರ್ಕಾರದಿಂದ ಆಗಲಿ ಜನಪ್ರತಿನಿಧಿಗಳು ಯಾವುದೇ ಸಮಸ್ಯೆ ಬಂದ್ರೂ ಇಲ್ಲಿ ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇಲ್ಲ ಸರ್. ನಿರಂತರ ಮಳೆ ಪರಿಣಾಮ